ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಈ ನೆಲ ಈ ನೆಲ ಈ ಜಲ ಈ ಜಲ ಈ ಮಣ್ಣು ನಮ್ಮದು ಈ ಮಣ್ಣು ನಮ್ಮದು ನೆಲವಿಲ್ಲದ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ನೆಲವಿಲ್ಲದ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೀರು ಕಾದು ಆವಿಯಾಗಿ ಆವಿ ಆಕಾಶ ಸೇರಿ ನೀರು ಕಾದು ಆವಿಯಾಗಿ ಆವಿ ಆಕಾಶ ಸೇರಿ ಮೋಡವಾಗಿ ಮಳೆ ಸುರಿದು ಮರುಜ ಕುಲಕ್ಕೆ ಬೆಳಕಾಗಿ ಮೋಡವಾಗಿ ಮಳೆ ಸುರಿದು ಮರುಜ ಕುಲಕ್ಕೆ ಬೆಳಕಾಗಿ ಈಗಲ ಈಗಲ ಈ ಮಣ್ಣು ನಮ್ಮದು ಈಗಲ ಈಗಲ ಈ ಮಣ್ಣು ನಮಗೆ ಈಗಲ ಈಗಲ ಈ ಮಣ್ಣು ನಮ್ಮದು ಈಗಲ ಈಗಲ ಈ ಮಣ್ಣು ನಮ್ಮದು ಒಡನಾಡದ ನೋವುಗಳ ಒಳಗೊಳಗೆ ಸರಿಸಿಕೊಂಡು ಒಡನಾಡದ ನೋವುಗಳ ಒಳಗೊಳಗೆ ಸರಿಸಿಕೊಂಡು ಆಗಲಾರದ ಭೂತಾಯಿ ನಮ್ಮ ಸಾಕಿ ತರುವಳು ಆಗಲಾರದ ಭೂತಾಯಿ ನಮ್ಮ ಸಾಕಿ ತರುವಳು ಈಗಲ ಈಗಲ ಹೇಗೆ ಈಗಲ ಈಗಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಗಿಡ ಮರಗಳ ಬೆಳೆಸಲಿಲ್ಲ ಬೆಳೆದ ಮರದ ಉಳಿಸಲಿಲ್ಲ ಬೆಳೆಸಲಿಲ್ಲ ಬೆಳೆದ ಮರದ ಉಳಿಸಲಿಲ್ಲ ಕಡಲಕ್ಕೆ ಬೆಂಕಿಯಿಡುವ ಭ್ರಷ್ಟರು ನಾವಾಗಬಲ್ಲ ಕಡಲಿಗೆ ಬೆಂಕಿಯಿಡುವ ಭ್ರಷ್ಟರು ನಾವಾಗಬಲ್ಲ ಈ ನೆಲ ಈ ನೆಲ ಈ ಮಣ್ಣು ನಮ್ಮದು ಚಿನ್ನದವರು ಏನು 21 ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಏನೇನೂ ಇಲ್ಲ ಯಾಕೆಂದ್ರೆ ರೈತರ ಎದೆ ಮೇಲೆ ಕಾಲಿಟ್ಟು ಅವರ ಸಾಮ್ರಾಜ್ಯ ಕಟ್ಟಕ್ಕೆ ಹೋಗ್ತಾರೆ ಹಾಗಾಗಿ ನಿಮಗೆ ನಿರಂತರವಾಗಿ ಬೆಂಗಳೂರಿನ ನಾವು ಕರ್ನಾಟಕ ರಾಜ್ಯಕ್ಕೆ ಶಿವರಾಮೇಗೌಡರು ಬಹಳ ಹೆಚ್ಚಿಗೆ ಕೊಡ್ತೀವಿ ಯಾಕೆಂದ್ರೆ ರೈತರ ಪರವಾಗಿ ರೈತರ ಭೂಮಿಗೋಸ್ಕರ ರೈತರ ಚಳುವಳಿಗೋಸ್ಕರ ನಾವು ನಿರಂತರವಾಗಿ ಬೆಂಬಲವನ್ನು ಕೊಡ್ತೇವೆ ಇಂಥ ಸರ್ಕಾರಗಳು ಎಷ್ಟೇ ಬಂದರೂ ಜಗ್ಗೋದಾರ ನಮ್ಮ ರೈತರ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ಹಾಗಾಗಿ ನಮ್ಮ ರೈತರ ಉಳಿವಿಗಾಗಿ ಇದೆಲ್ಲ ಒಂದು ಕಡೆ ಈ ಮುಖ್ಯಮಂತ್ರಿಗಳು ಈ ಸುತ್ತಮುತ್ತ ಏನೋ ಒಂದು ಚಿನ್ನದ ಬೆಳೆ ಬಂದ್ರೆ ವ್ಯಾಪಾರ ಬೇಡ
ಯಾರೋ ಎಂ ಬಿ ಪಾಟೀಲ್ ಅವ್ನು ಕೇಳ್ಕೊಟ್ಟೆ, ಎಂ ಬಿ ಪಾಟೀಲ್ ಅವ್ರ ಮಗ ಅಂತ ಕೈವಾಡ ಇದೆ ಅಂತ ಕೇಳ್ಕೊಟ್ಟೆ. ಎಂ ಬಿ ಪಾಟೀಲ್ ಅಲ್ಲ, ಎಂ ಬಿ ಪಾಟೀಲ್ ಮಗ ಅಲ್ಲ. ಅವ್ರು ತಾತ ಬಂದು ನಮ್ಮ ರೈತರನ್ನ ಚಲಿಸೋಕ್ಕಾಗಲ್ಲ. ಈ ಕರ್ನಾಟಕದಾದ್ಯಂತ ಇನ್ನೂ ಮುಂದೆ ಹೆಚ್ಚಿನ ಮುಂದೆ ಹೇಳ್ತೀವಿ. ರೈತರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಡಿದ್ದೇವೆ. ಅವರ ಭೂಮಿಗಳಿಲ್ಲ, ಇದು ಫಲವತ್ತಾದ ಭೂಮಿ. ರೈತರು ಬೆಳೆದರೆ ನೀವು ದಿನನಿತ್ಯ ಉದ್ಯೋಗ ಊಟವ ಅದನ್ನು ಬೆಳೆಬೇಕಾದ್ರೆ ರೈತರ ಬೆವರು, ಆ ರೈತರ ಎಲೆಗಳನ್ನು ಕಾಲಿಟ್ಟು ನಿಮ್ಮ ಗರ್ಭವನ್ನ ಮೇಲಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಲಿಲ್ಲ. ಹೀಗಾಗಿ ಮೊನ್ನೆ 1998 ದಿನಗಳ ಕಾಲ ಚಂದ್ರಘಟ್ಟದಲ್ಲಿ ಆ ರೈತರು ಹೋರಾಟ ಮಾಡಿದರು. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು, ಅಲ್ಲಿ ಹೋಗಿ ಬೆಂಬಲ ಕೊಡಿ, ಅವರು ಏನು ಅವರ ಕಷ್ಟಕ್ಕೆ ನಾವೆಲ್ಲ ನಿಲ್ಲಬೇಕು ಅಂತ ಹೇಳಿ. ಹಾಗಾಗಿ ನಾವು ದೇವರಳ್ಳಿ, ವಿಜಯಪುರ, ನೇಮಂಗಲ, ಹೊಸಕೋಟೆ ಎಲ್ಲಾ ಕಡೆಗಳಲ್ಲಿ ಬೆಂಬಲ ಕೊಡಿ. ಮಾರನೇ ದಿನ ಸರ್ಕಾರ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯ ವಾಪಸ್ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಪರವಾಗಿ ಇರಬೇಕಾಗುತ್ತೆ. ಇನ್ನು ಏನಾದ್ರೂ ಕೈ ಬಿಡದೆ ಹೋದ್ರೆ ಹೋರಾಟ ಯಾವ ಬರುತ್ತೆ, ಕ್ರಾಂತಿಕಾರಿ ಹೋರಾಟ ಆಗ್ತದೆ. ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊರೆ ಆಗಬೇಕಾಗ್ತದೆ. ಹಾಗಾಗಿ ಈಗ ಪ್ರಾರಂಭಿಸಿದ ರೈತರು ಕೈ ಬಳೆದುಕೊಂಡಿಲ್ಲ, ನಾವು ಬೆಳೆದುಕೊಂಡಿದ್ದೀವಿ. ಅದೇನ್ ಮಾಡಿ ಅಂತ ನೀವು ವಿರೋಧ ಹುಟ್ಟುತ್ತಿದ್ದೇನಾದ್ರು ನೀವು ಸುಮ್ಮನಿದ್ರೆ ಹೋರಾಟಕ್ಕೆ ರಾಜ್ಯ ಸರ್ಕಾರ ಒಳ್ಳೆಯದಾಗುತ್ತದೆ. ಹಾಗಾಗಿ ಇನ್ನೂ ದೊಡ್ಡ ಹೋರಾಟಕ್ಕೆ ಮುಂದಾದ ನಮ್ಮ ಚಿನ್ನಪ್ಪನವರ ನಿಮ್ಮ ರೈತರಿಗೆ ನಾವು ಸಾಮಾನ್ಯವಾಗಿ ಒಂದಷ್ಟು ಜನ ಸಾಕೋದು, ನಾವೆಲ್ಲ ಒಂದು 150 ಜನ ಬರ್ತೀವಿ, ಬೇಗ ಸಾಕೋದು. ಇದು ಏನೋ ಸಾಂಕೇತಿಕವಾಗಿ ಸರ್ಕಾರಕ್ಕೆ ಹೋಗಿ ಅಂತ. ಈಗ ಅದು ಸರ್ಕಾರ ಎಚ್ಚೆತ್ತುಕೊಂಡು ಮುತ್ತೇನವರು ಸುತ್ತಮುತ್ತ 12 ಹಳ್ಳಿಯ ರೈತರನ್ನ ಉಳಿಸುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಹೋರಾಟಕ್ಕೆ ನೀವೇ ಆಗಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಕೂಡಲೇ ಇನ್ನೊಂದಷ್ಟು ಕಾಲಾವಕಾಶವನ್ನು ಕೊಡ್ತಾರೆ ಅನ್ನೋದನ್ನು ನಮ್ಮ ರೈತರು ನೋಡ್ತೀವಿ. ಅನಂತರ ನಾವು ಇಡೀ ತಾಲೂಕು ಬಂದ್ ಯಾವುದೇ ಅಂಗಡಿ ಮುಂದೆ ಇರಬಾರ್ದು. ಎಲ್ಲ ರೈತರ ಹೋರಾಟಗಳು ಈ ಹೋರಾಟ ಹೈವೇಲಿ ಅವರು ಯಾವ ಪೊಲೀಸರು ಬಳಸ್ಕೊಳ್ತಾರ ತಲೆ ಕೆಡಿಸ್ಕೊಳ್ಳ. ಆ ಪೊಲೀಸರು ಅದಕ್ಕೆ ನಾವು ಪ್ರತಿಭಟನೆ ಮಾಡಿ ನಮ್ಮ ನಡೆಸಿಕೊಂಡು ಕೇಸ್ ಹಾಕೋದು. ಈಗ ಮತ್ತೆ ಅವ್ರೇನ್ ಮಾಡ್ತಾರೆ, ರೈತ ಪರವಾಗಿ, ಕಾರ್ಮಿಕ ಪರವಾಗಿ, ಸಂಘಟನೆ ಪರವಾಗಿ ಇರ್ತಾರ, ಯಾವ ರಾಜಕೀಯ ಪಕ್ಷ ಪರವಾಗಿರ್ತಾರೆ. ಹಾಗಾಗಿ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ತಾರ. ನಾವು ಈ ಮುಖೇನ ಬರಬೇಕಾದ್ರೆ ನಾವು ದೂರವಾಣಿ ಕರೆ ಮಾಡಿದ್ದೆ ರಾಜ್ಯಾಧ್ಯಕ್ಷರಿಗೆ, ಈ ತರ ಬೆಂಬಲ ಕೊಡಬೇಕು ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಸಾಧ್ಯವಾದರೆ ಹೋರಾಟ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯ ಪೂರ್ತಿ, ಇಡೀ ರಾಜ್ಯ ಪೂರ್ತಿ ಕರೆ ಕೊಡೋಣ, ರೈತರ ಪರವಾಗಿ ರೈತರು ಇರುವಾಗ ನಾವು ಹೋರಾಟ ಮಾಡುವಂತ ರಾಜ್ಯಾಧ್ಯಕ್ಷ ತಿಳಿತು. ಹಾಗಾಗಿ ಈ ಸಾಂಕೇತಿಕ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡ ಬೆಂಬಲ ಇದ್ದೇ ಇರುತ್ತೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಈ ಕಿರಿಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಭೂಮಿಯನ್ನ ಕೈ ಹಿಡಿಯಬೇಕು, ಭೂಸ್ವಾಧೀನದಿಂದ ಕೈ ಹಿಡಿಯಬೇಕು ಅಂತ ಹೋದ್ರೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಹೆಚ್ಚಿಗೆ ಕೊಡ್ತಾ ನಿಮ್ಮ ಜೊತೆ ಯಾವತ್ತೂ ನಾವು ಇರ್ತೇವೆ ಅಂತೇಳಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ಕನ್ನಡ ಕನ್ನಡ ಬನ್ನಿ ನಮ್ಮ ಕನ್ನಡ, ರೈತರಿಗೆ ಸೇವನೆ, ರೈತರ ಹೋರಾಟಕ್ಕೆ ಸೇವನೆ ಬೇಕಂತ ಒಂದು ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ರೈತರ ಜೊತೆಗೆ ಕನ್ನಡ ಪರ, ದಲಿತ ಪರ ಎಲ್ಲ ಸಂಘಟನೆಗಳು ಒಂದಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತೇಳಿ ನಾವು ನಿಮ್ಮನ್ನು ಕೇಳಿಕೊಂಡು, ಹಾಗಾಗಿ ತಾವು ಬಂದಿದ್ದೀರಾ. ಮುಂದೆ ನಾವು ಒಂದು ತಾಲೂಕಿನಲ್ಲಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಮ ರಾಜ್ಯದ ಅಧ್ಯಕ್ಷರು ಮತ್ತೆ ನೀವು ಕೂಡ ನಮ್ಮ ಬೆಂಬಲಿಸಬೇಕು ಅಂತ
ಜೊತೆಗೆ ನೀವು ತಾನು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ. ಯಾಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ರೈತರ ಪರವಾಗಿ ಇಡೀ ತಾಲೂಕು ಒಂದು ಬಂದಾಗಬಾರ್ದು ಅಂತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಸಹಕಾರ ಸದಾ ನಮಗೆ ಈ ರೈತರ ಪರವಾಗಿರಲಿ ಅಂತೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಿಮಗೆ ತುಂಬುವುದರಿಂದ ವಂದನೆಗಳನ್ನು ಏನಿವತ್ತು ನಮ್ಮ ರೈತರ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ನಾವು ರೈತರಿಗೆ ಬಹಳ ಬೆಂಬಲವನ್ನು ಇವತ್ತು ಕೊಡೋದಕ್ಕೆ ನಾವು ಏನು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಹೋರಾಟಗಾರರು ಮತ್ತೆ ನಮ್ಮ ರೈತರ ಸಂಘಟನೆ ಎಲ್ಲ ಬಂದಿದ್ದೀರಿ. ಇವತ್ತು ಏನು ನಿಮ್ಮ ಹೋರಾಟ ಇದೇ ತರ ರಾಜ್ಯ ಸರ್ಕಾರ ಅದನ್ನ ಹಿಂದೆ ಬರೋವರೆಗೂ ನಿಮ್ಮ ಹೋರಾಟ ಇದೇ ತರ ಇರ್ಲಿ. ನೀವು ಎಷ್ಟೇ ದಿನ ಮಾಡಿದ್ರು ಅದಕ್ಕೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತೀವಿ. ಮತ್ತೆ ನೀವು ಯಾವುದೇ ರೀತಿ, ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ದೇವನಹಳ್ಳಿ ಹತ್ರ ಹೋಗಿದ್ವಿ. ದೇವನಹಳ್ಳಿ ಹತ್ರ ಚಂದ್ರಾಪಟ್ಟಣ ಅಂತ ಇತ್ತು. ಹಂಗೆ ರೈತರಿಗೆ ದಿಕ್ಕಕ್ಕೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ಒಂದಷ್ಟು ಜನನ ಕರ್ಕೊಂಡೋಗಿ ನಾವು ನಿಮ್ಮ ಸರ್ಕಾರಕ್ಕೆ ನಮ್ಗೆ ಇಷ್ಟು ಹಣ ಕೊಟ್ಟರೆ ನಾವು ಜಮೀನನ್ನು ಕೊಡ್ತೀವಿ ಅಂದ್ಬಿಟ್ಟು ಕೆಲವರು ಅದರಲ್ಲಿ ಒಗ್ಗಟ್ಟನ್ನು ಹೊಡೆಯೋದಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ನಾವು ಈ ತರ ನಮ್ಗೆ ಒಳ್ಳೆ ಬೆಂಬಲ ರೇಟ್ ಕೊಟ್ರೆ ನಾವು ಕೊಡ್ತೀವಿ ಅಂತ ಕೆಲವು ಜನ ಹೋಗಿ ಹಿಡ್ಕೊಟ್ರು. ಕೆಲವು ರೈತರು ಇಲ್ಲ ನಾವು ಕೊಡೋದಿಲ್ಲ ಅಂದ್ಬಿಟ್ಟು ಹೋರಾಟವನ್ನು ಮಾಡಿದ್ರು. ಅವರು ಸುಮಾರು 3 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅದೇ ರೀತಿ ನಿಮ್ಮೂರಲ್ಲೇನು ಅದೇ ಒಗ್ಗಟ್ಟಿಂದ ಯಾರು ಮಾತ್ರ ಕಿವಿ ಕೊಡ್ತೀರಾ, ಆಮೇಲೆ ಒಳ್ಳೆ ಬೆಂಬಲ ಕೊಡ್ತೀರ ಅಂತ ಯಾರನ್ನ ಒಳ್ಳೆ ದುಡ್ಡು ಕೊಡ್ತೀವಿ ಬಂದು ನಿಮ್ ಜಮೀನುಗಳನ್ನ ಕೊಟ್ಬಿಡ್ರಿ ಅಂತ ಕೇಳಿದ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡ್ತೀರಾ. ನಿಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳೋಕೆ ನೀವು ಎಷ್ಟು ದಿನ ಆದ್ರೂ ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಎಲ್ಲ ನಮ್ಮ ರೈತರ ಪರವಾಗಿ ಕನ್ನಡ ಪರ ಸಂಘಟನೆಗಳು ಹಾಗೆ ದಲಿತ ಪರ ಸಂಘಟನೆಗಳು ಎಲ್ಲ ಸೇರಿದ್ದಾರೆ. ಇಲ್ಲಿ ಇವತ್ತು ಈ ಮುದ್ದಾನೂರು ಗ್ರಾಮ ಸುತ್ತಮುತ್ತ ಹಳ್ಳಿಗಳ ಜಮೀನನ್ನ ಏನು ಅಭಿವೃದ್ಧಿ ಮಾಡ್ಕೊಂತ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇರುವಂತಹ ನಮ್ಮ ರೈತರಿಗೆ ಬೆಂಬಲ ಕೊಡೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಸಹ ಇಲ್ಲಿ ಭಾಗವಹಿಸಿದ್ದೀವಿ. ಈಗಾಗಲೇ ನಮ್ಮ ತಾಲೂಕಲ್ಲಿ ಅಂತೇಳಿ ಭೂಮಿಯನ್ನ ಅಪೇಕ್ಷೆ ಮಾಡಿಕೊಂಡು ಎಲ್ಲ ನುಂಗಿ ನಿಂತಿದ್ದಾರೆ. ನಮ್ಮ ರೈತರು ರಚಿಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಮಕ್ಕಳಿಗೆ ಒಂದರಿ ಅಗಲ ಜಾಗ ಕೂಡ ಬಿಡುವ ರೀತಿಯಲ್ಲಿ ಇವರು ಭೂಮಿಯನ್ನ ಕಬಳಿಸೋದಕ್ಕೆ ನುಂಗಿ ನೀರು ಕುಡಿಯೋದಕ್ಕೆ ಮಾಡ್ತಾ ಇದ್ದಾರೆ. ಇದರ ವಿರೋಧವಾಗಿ
ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡರ ಬಣ ಸದಾ ನಿಮ್ಮ ಜೊತೆ ಇರುತ್ತೆ. ನೀವು ಹೆಚ್ಚಿನ ಪ್ರಯತ್ನ ಮಾಡಿ ನಿಮ್ಮ ಜೊತೆ ನಿಮ್ಗೆ ಏನ್ ಬೆಂಬಲ ಬೇಕು ನಾವು ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತೇಳಿ ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ ಅಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದೆ. 21 ದಿನ ಹೋರಾಟದ ಎಲ್ಲ ನಮ್ಮ ಡಾಕ್ಟರ್ ಚಿನ್ನಪ್ಪಣ್ಣ ಅವರು ವಹಿಸ್ಕೊಂಡಿದ್ದಾರೆ. ಸಾಮೂಹಿಕವಾಗಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೂ ಮತ್ತೆ ನನ್ನ ಹಿರಿಯರಿಗೂ ಮತ್ತೆ ನನ್ನ ಗುರುವಿಯರಿಗೂ ಎಲ್ಲ ಸೇರಿದಂತೆ ಎಲ್ಲರಿಗೂ ಹೊಂದಿಸ್ತಾ ಇನ್ನೇನು ನಮ್ಮ ರಾಜ್ಯ ಉಪಾಧ್ಯಕ್ಷರು ಒಂದು ಕರೆ ಕೊಟ್ಟರು. ನಮಗೆ ಮುತ್ತನ್ನೂರಲ್ಲಿ ಸಾಮೂಹಿಕವಾಗಿ 21 ದಿನ ಹೋರಾಟವನ್ನು ನಡೀತಿದೆ. ನಾವು ಸಹ ಹೋಗೋಣ ಅಂತ ಹೇಳಿದಾಗ ಆಯಿತು ಹೋಗೋಣ ಅಂತ ಹೇಳಿದ್ವಿ. ನಾವು ಈ ಭೂ ಕಬಳಿಕೆ ಅಂತ ಬಂದಂತ ರಾಜ್ಯ ಸರ್ಕಾರಕ್ಕೆ ಫಸ್ಟ್ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ರೈತರಿಗೆ ಏನಾದರೂ ನೀವು ಇದೇ ತರ ಒತ್ತಡ ಕೊಟ್ಕೊಂಡು ಬರ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹಲವಾರು ನಿದ್ದೆಗೆ ಇಟ್ಕೊಂಡಾದ್ರೂ ಸಹ ನಾವು ಹೋರಾಟ ಮಾಡೋಕೆ ನಾವು ಇಚ್ಛೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಈ ಉಗ್ರವಾದ ಹೋರಾಟಕ್ಕೆ ಎಚ್ ಶಿವರಾಮಗೌಡ ಬಣ ನಾವು ವತಿಯಿಂದ ಅವರು ಕರೆ ಕೊಡದಂತ ನಾವು ಎಲ್ಲರನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಯಾವ ಪೊಲೀಸ್ ಲಾಠಿಗಾಗಲಿ ಯಾವ ಪೊಲೀಸ್ ಬೂಟ್ಗಾಗಲಿ ನಾವು ಗೆದ್ದೋದಿಲ್ಲ. ನಮ್ಮ ರೈತರ ಪರವಾಗಿ ನಾವು ನಿರಂತರವಾಗಿ ನಾವು ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಎಲ್ಲರಿಗೂ ಸಹ ಒಂದು ಸುತ್ತ ಈ ಮಾತನ್ನು ಮುಗಿಸ್ತೀನಿ. ಇರ್ತಕ್ಕಂಥ ನಿಮ್ಮ ಸಂಘಟನೆ ಎಲ್ಲ ಮನೆ ಮನೆ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತಕ್ಕಂಥ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಮತ್ತೆ ಈಗ ಆಗ್ತಕ್ಕಂಥ ಈ ಹೋರಾಟವನ್ನ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಸರ್ಕಾರದ ಗಮನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನಾಳೆ ನಾವು ನೀವು ಮಾಯ ಕೇಳಿದರು ನೀವು ಮಾಯ ಎಲ್ಲ ಮಾಯ ನಾಳೆ ಮಾಯ ಎಲ್ಲ ಮಾಯ ನಾಳೆ ನೀವು ಮಾಯ ಮೂಲನೆಲೆಯಲ್ಲಿ ಗೋಕುಂಟೆಗಳು ಸುಲಕಿಲನೆ ನಗುತ್ತಿದ್ದವು ಅಕ್ಕ ಸುಲಕಿಲನೆ ನಗುತ್ತಿದ್ದವು ಹಸಿರು ಆಚೆಗೆ ಮ್ಯಾಲೆ ಕುರಿಗಳು ಆಟ ಪಾಠ ಆಡುತ್ತಿದ್ದವು ಆಟ ಪಾಠ ಆಡುತ್ತಿದ್ದವು ದೂರವಾಯಿತು ಆ ಸಂಬಂಧ ದೂರವಾಯಿತು ಆ ಸಂಬಂಧ ವಿಧಿಯ ಮೀರಿದ ಆಸೆಗಳಿಂದ ಎಲ್ಲ ಮಾಯ ನಾಳೆ ನಾವು ಮಾಯ ಎಲ್ಲ ಮಾಯ ನಾಳೆ ನಾವು ಮಾಯ ಭೂಮಿ ಕೊಟ್ಟಿಲ್ಲ ತಂದೆ ನೀವು ಮಾಯ ನಮ್ಮ ಭೂಮಿ ಕೊಟ್ಟಿಲ್ಲ ನೀವು ಮಾಯ ಮಾಯ ನಾಳೆ ನಾವು ಮಾಯ. ತುಂಬಾ ಸಂತೋಷ. ಯಾಕಂದ್ರೆ ಅವರು ಹೊರಗಾಲ ಮಾತು ಎಲ್ಲೇ ನಮ್ಮ ರೈತರಿಗೆ ಏನೇ ಕಷ್ಟ ಬಂದ್ರೆ ನಾವು ಆಡ್ಕೊಳ್ತೀವಿ, ಜೊತೆ ನಿಲ್ತೀವಿ, ತಾಲೂಕು ಮಟ್ಟದಲ್ಲಿ ಬಂದ್ ಮಾಡೋಣ ಅನ್ನುವಂತ ಮಾತುಗಳೇನೆ ನಮ್ಗೆ ಬೆಂಬಲ ನೀಡ್ತಾ ಇರುವಂತವ್ರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈಗ ಏನು ಮುಂದಿನ ನಮ್ಮ ಹೋರಾಟ ಹೀಗೆ ಸರ್ಕಾರ ಕೈಗಳವರೆಗೂ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀವಿ. ಇವತ್ತು ಅದೇ ಮಾತು ಹೇಳ್ತೀವಿ. ಈಗ ಎಂ ಬಿ ಪಾಟೀಲ್ ಎಲ್ಲ ಅವ್ರ ಅಕ್ಕನ ಅವ್ರ ತಾತ ಬಂದಿ ಅಂತ ನಮ್ಮ ಇಲ್ಲಿ ಹೇಳ್ತಾ ಇದ್ರು. ಯಾರು ಬಂದ್ರು ಇಲ್ಲೊಂದು ಭೂಮಿ ಕಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಮ್ಮ ರೈತರು ನಮ್ಮ ತಾಲೂಕಿನ ಆನೇಕಲ್ ತಾಲೂಕಿನ ರೈತರನ್ನು ಒಂದಾಗಿ ಎಲ್ಲಾ ಸಂಘಟನೆಗಳು ಒಂದಾಗಿ ಇವತ್ತು ಇಳಿದ್ರೆ ಅದು ಹೋರಾಟ ರೀತಿ ನೀತಿಗೆ ಬದಲಾಗ್ತವೆ. ಯಾಕೆಂದ್ರೆ ಒಂದು 1980ನೇ ದಶಕದಲ್ಲಿ
ಸರ್ಕಾರಕ್ಕೆ ಬಿದ್ದೋಗಿರುವಂತ ಉದಾಹರಣೆಗಳಿದ್ದಾವೆ ಅಂತ ನಾವು ವೇದಿಕೆಯಲ್ಲಿರುವಾಗ ನಾವು ಭೂಮಿ ಕಳ್ಕೊಳ್ತೀವಿ ಅನ್ನೋ ಅಂತ ಆರೋಗ್ಯ ನಾವು ಮಾಡೋದೇ ಬೇಡ. ಯಾಕೆಂದ್ರೆ ನಾವೆಲ್ಲಾ ಸಭೆಗಳಲ್ಲಿ ಹೇಳುವಂತೆ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿ ನಾವು ಕೊಡಲ್ಲ ಅನ್ನುವಂತ ಮಾತು ಏನು ಚನ್ನರಾಯಪಟ್ಟಣದಲ್ಲಿ 1777 ಎಕರೆ 1198 ದಿನ ತಿಳುವಳಿ ಮಾಡೋದಂತವರು ಇವತ್ತು ನಮ್ಗೆ ಅವರು ಬೆಂಬಲ ಕೊಡ್ತೀವಿ ಅಂತ ಎಲ್ಲಾ ಸಾಮೂಹಿಕ ರೈತ ನಾಯಕತ್ವ ಹೋರಾಟಗಾರರು ಏನು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಹೋರಾಟಗಾರರು ನಿಮ್ಗೆ ಬೆಂಬಲ ಕೊಡ್ತೀವಿ ಅನ್ನುವಂತ ಮಾತು ನಮ್ಗೆ ಒಂದು ವರ್ಷದ ಹಿಂದೆ ಹೇಳಿಕೆ. ಆವತ್ತಿಂದಲೂ ಸತತವಾಗಿ ನಾವು ಏನು ನಮ್ಮ ಆನೇಕಲ್ ತಾಲೂಕಿನ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸ ನಾವು ಮಾಡ್ತಾನೆ ಇದ್ದೀವಿ. ಮುಂದೆ ಏನೇ ಬಂದು ನಾವು ಎದೆ ಕೊಟ್ಟು ನಿಂತ್ಕೊಳ್ತೀವಿ ಅನ್ನುವಂತ ಮಾತು ಹೇಳ್ತಾ बोलो भारत माता की बोलो भारत माता की ಏನಿವತ್ತು ಸರ್ಜಾಪುರ ಹೋಬಳಿಯಲ್ಲಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕುತಂತ್ರದಿಂದ ರೈತರ ಭೂಮಿಯನ್ನ ಕಸಿದುಕೊಳ್ಳುವಂತ ಬಹುದೊಡ್ಡ ಹುನ್ನಾರ ನಡೀತಾ ಇದೆ. ಆ ಹೋರಾಟಕ್ಕೆ ನನ್ನ ಹೃದಯಪೂರ್ವ ಧನ್ಯವಾದಗಳು. ಏಕೆಂದ್ರೆ ಆನೇಕಲ್ ಭಾಗದಲ್ಲಿ ಉತ್ತಮವಾದಂತಹ ಫಲವತ್ತಾದ ಭೂಮಿ ಇದೆ. ಯಾವ ರೀತಿ ಅಂದ್ರೆ ನಮ್ಮ ಆನೇಕಲ್ ಭಾಗದಲ್ಲಿ ಇರ್ತಕ್ಕಂಥ ಭೂಮಿ ಸಾವಯವ ಇಂಗಾಲ 0.6 ಇದೆ, ಮತ್ತೆ 0.6 ಇದೆ. ಈ ಭೂಮಿಯನ್ನ ಕಸಿದುಕೊಂಡು ರೈತರು ಮಾಡುವಂತಹ ಸಾವಯವ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಹಣ್ಣು ಸೊಪ್ಪು ತರಕಾರಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅವರ ಬದುಕನ್ನ ಹಾಳು ಮಾಡುವಂತಹ ದೊಡ್ಡ ಕುತಂತ್ರ ನಡೀತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ರೈತರು ನಾನು ನೋಡ್ತಾ ಇದ್ದೀನಿ, ತುಂಬಾ ಹೋರಾಟ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನ ಪ್ರತಿ ಗ್ರಾಮದಿಂದ ಜನ ಬರ್ತಾರೆ. ಖಂಡಿತ ನಿಮ್ಮ ಹೋರಾಟ ಮುಂದಿನ ದಿನ ಜಯ ಸಿಗುತ್ತೆ. ಏಕೆಂದ್ರೆ ಇಲ್ಲಿರ್ತಕ್ಕಂತಹ ರೈತರು ಯಾರು ಈ ದೇಶ ಭೂಮಿಗಳಲ್ಲ, ದೇಶ ಪ್ರೇಮಿಗಳಿರ್ತಕ್ಕಂಥ ನಾಡಿಗಳು. ಹಾಗಾಗಿ ಈ ತಾಲೂಕಿನಲ್ಲಿ ಏನು ನಮ್ಮ ಶಾಸಕರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ರೈತರ ಭೂಮಿಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು. ಇಲ್ಲ ಅಂದ್ರೆ 2028ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗ್ತೀರಾ ಖಂಡಿತ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬಹುತೇಕ ನಮ್ಮ ತಾಲೂಕು ರೈತಾಪಿ ವರ್ಗದಲ್ಲಿ ಇರ್ತಕ್ಕಂತಹ ತಾಲೂಕು. ನಾವು 3 ಸಲ ನಿಮ್ಮನ್ನ ಓಟ ಗೆಲ್ಸಿದ್ದೀವಿ. ಕಾರಣ ಇಷ್ಟೇ, ನೀವು ನಮ್ಗೇನಾದ್ರು ಮಾಡ್ತೀರಾ ಅಂತ. ನೀವು ಮಾಡ್ತಾ ಇರೋದೇನು ಗೊತ್ತಾ, ನಮ್ ಏನು ಬೃಹತ್ ಬೆಂಗಳೂರು ತಗೊಂಡು ಇಲ್ಲಿ ಹಾಕಿದ್ದೀರಾ, ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಇರ್ತಕ್ಕಂತಹ ಜನರಿಗೆ ಈಗ ಆಲ್ರೆಡಿ ಮೂಲಸೌಕರ್ಯಗಳಿಲ್ಲ. ಹಾಗಾಗಿ ನೀವು ಬೃಹತ್ ಕೈಗಾರಿಕೆ ಗ್ರೇಟರ್ ಬೆಂಗಳೂರು ತಗೊಂಡು ಏನಪ್ಪ ಮಾಡ್ತೀವಿ ನೀನು. ದಯವಿಟ್ಟು ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ, 2028 ನೀವು ಗೆಲ್ಬೇಕಂದ್ರೆ ಈ ತಾಲೂಕಿನಲ್ಲಿ ಇರ್ತಕ್ಕಂತಹ ರೈತರ ಭೂಮಿಯನ್ನ ಒಂದಿಂಚು ಏನಾದ್ರು ನೀವು ಸರ್ಕಾರಕ್ಕೆ ಕೊಟ್ಟಿದ್ದಾರೆ 28ರಲ್ಲಿ ನೀವು ಮನೆಗೆ ಹೋಗ್ತೀರಾ ಖಂಡಿತ. ಯಾಕಂದ್ರೆ ನಾವು ತಪ್ಪು ಮಾಡಿದ್ದೇವೆ. ಪ್ರತಿ 5 ವರ್ಷಕ್ಕೊಂದ್ಸಲಿ ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ನಾವು 3 ಸಾರಿ 4 ಸಾರಿ 5 ಸಾರಿ ಆಯ್ಕೆ ಮಾಡಿ ನಾವು ಪದೇ ತಪ್ಪು ಮಾಡ್ತಾ ಇದೀವಿ. ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಮನೆ ಮಠ ಬಿಟ್ಟು ಚಳಿ ಮಳೆ ಗಾಳಿ ಕಿತ್ಕೊಂಡು ಹೋರಾಟ ಮಾಡಬೇಕಾಗಿದೆ. ಈ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಬೃಹತ್ ಸಂವಿಧಾನ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ. ಹಾಗಾಗಿ ಎಲ್ಲಾ ರೀತಿಯ ಕಾನೂನು ಭಾರತ ದೇಶದ ಜನಗಳಿಗೆ ಬರ್ದಿರ್ತಕ್ಕಂಥ ಕಾನೂನು. ಯಾಕಂದ್ರೆ ಇಲ್ಲಿ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಲಂಚಭೋಗ ಅಧಿಕಾರಿಗಳ ಕುತಂತ್ರದಿಂದ ಈ ಭಾಗದ ಜಮೀನನ್ನ ನಮ್ಮ ಜನರ ಭೂಮಿಯನ್ನು ಕಿತ್ಕೊಂಡು ಅವರು ಬೃಹತ್ ಕೈಗಾರಿಕೆಯನ್ನ ಮಾಡುವಂತಹ ಒಂದು ಬಹುದೊಡ್ಡ ಉದ್ದೇಶ ಏನಂದ್ರೆ ಇಲ್ಲಿ ಮಾಡುವಂತಹ ಕೈಗಾರಿಕೆಗಳಿಗೆ ನಮ್ಗೆ ಯಾರು ಕೆಲಸ ಕೊಡಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ರಾಜ್ಯದಿಂದ ಬರ್ತಕ್ಕಂತಹ ಜನಗಳಿಗೆ ಭೂಮಿ ಇಲ್ಲಿ ಕೆಲಸ ಕೊಡ್ತಾರೆ, ನಮ್ಗೆ ಯಾರು ದಯವಿಟ್ಟು ಕೆಲಸ ಕೊಡಲ್ಲ. ಹಾಗಾಗಿ ನಾವು ಅರ್ಥ ಮಾಡ್ಕೊಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಭೂಮಿ ಉಳಿತೈತೆ. ಜೈ ಜವಾನ್ ಜೈ ಕಿಸಾನ್. ಈ ರೈತರ ಹೋರಾಟಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಸಂಘಟನಾಕಾರರಿಗೆ ನಮ್ಮ ರೈತರ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟು ದಿನ ಬಹಳ ಜನ ರೈತರ ಭೂಮಿಯನ್ನ ಕಸಿದಾಗ ನಾವು ಅದಕ್ಕೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಬಹಳ ಜನ ಬಂದು ನಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ರೈತರಿಗೆ ಬೆನ್ನೆಲುಬಾಗಿ ನಿಲ್ತೀವಂತ. ಇಡೀ ದೇಶದಲ್ಲಿ
ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ರೈತರ ಹೆಸರಿಟವನ್ನು ಹಾಕೊಂಡು ಪ್ರಮಾಣವನ್ನು ಸ್ವೀಕರಿಸ್ತಾರೆ. ದೇಶದಲ್ಲಿ ದೇಶ ಕಾಯುವ ಯೋಧ ಭೂಮಿಯನ್ನ ಕಾಯುವ ರೈತ. ನಮ್ಮನ್ನೆಲ್ಲ ಯೋಧ ಕಾಯ್ತಾನೆ, ಎಲ್ಲರಿಗೂ ಸಹ ಊಟವನ್ನು ತಯಾರು ಮಾಡುವನೇ ರೈತ, ಫ್ಯಾಕ್ಟರಿಯಲ್ಲ. ರೈತನ ಭೂಮಿಯಲ್ಲಿ ಉತ್ತು ಆ ಬೆಳೆ ಬೆಳೆದು ಅವನ ಬೆವರಿನ ಹರಿಸಿದಾಗ ಮಾತ್ರ ನಾವು ಊಟ ಮಾಡಕ್ಕಾಗೋದು. ನೀವೆಷ್ಟೇ ಸಂಪಾದನೆ ಮಾಡಿರಲಿ, ನೀವೆಷ್ಟೇ ಉನ್ನತ ಸ್ಥಾನದಲ್ಲಿ ಊಟ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಅಂತಹ ನಮ್ಮ ಭಾಗದಲ್ಲಿ ಇರುವಂತಹ ಮಣ್ಣಿನ ಭಾಗವನ್ನು ಕಿತ್ಕೊಳ್ಳೋದಕ್ಕೆ ಬಂದಿದ್ದೀರಲ್ಲ ಅಧಿಕಾರಿಗಳೇ, ರಾಜಕಾರಣಿಗಳೇ, ಒಮ್ಮೆ ಯೋಚನೆ ಮಾಡಿ. ಇವತ್ತಿನ ದಿವಸ ನಮ್ಮ ಹೋರಾಟದಲ್ಲಿ ಚಿಕ್ಕ ಮಕ್ಕಳು ಸಹ ಬಂದಿದ್ದಾರೆ, ತಾಯಿಯಂದ್ರು ಬಂದಿದ್ದಾರೆ. ಯಾಕೆ? ಕೆಲವರಿಗೆ ಆ ಭೂಮಿಯಲ್ಲಿ ಬೆಳೆದು ತಿನ್ನೋದು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸೋದು ಬಿಟ್ಟರೆ ಭೂಮಿನ ಮಾಡ್ಕೊಂಡು ಬದುಕಬೇಕು ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಅಂತಹ ರೈತರಿರುವಂತಹ ಏರಿಯಾದಲ್ಲಿ ಈಗಾಗಲೇ ಸುಮಾರು ಭೂಮಿಯನ್ನು ಕಿತ್ಕೊಂಡಿದ್ದೀರ. ಇನ್ನು ಅಲ್ಪ ಸ್ವಲ್ಪ ಇದೆ, ಬೇಕಾದ್ರೆ ನಾಳೆ ಬಂದು ನೋಡ್ರಿ ನಮ್ಮ ಭಾಗದಲ್ಲಿ ಎಂತೆಂತ ರೈತರಿದ್ದಾರೆ ಅಂತ. ರೇಷ್ಮೆ ಬೆಳೆಗಾರರು, ಹೂವಿನ ಬೆಳೆಯೋರು, ಟೊಮೆಟೊ ಬೆಳೆಯೋರು, ದ್ರಾಕ್ಷಿ ಬೆಳೆಯೋರು ಎಲ್ಲರೂ ಸಹ ಇದ್ದಾರೆ. ಮಾನ್ಯತೆ ನಿಮಗೆ ರೇಷ್ಮೆ ಬೆಳೆಯೋನು ಮನೆಯಲ್ಲಿ ರೇಷ್ಮೆ ಸೀರೆ ತಂದ್ಕೊಡ್ಬೇಕಂದ್ರೆ ಅವ್ನು ಸಾಲ ಮಾಡ್ಕೊಳ್ತಾನೆ. ಅದೇ ನೀವು ಸಂಪಾದನೆ ಮಾಡಿರೋದ್ರಲ್ಲಿ ನೀವು ಮನೆಯಲ್ಲಿ ರೇಷ್ಮೆ ಸೀರೆ ಇಟ್ಕೊಳ್ತೀರ. ಅಂತ ಬಡ ರೈತರಲ್ಲಿ ನೀವು ಒಂದು ಯುವ ಭೂಮಿ ಕಿತ್ಕೊಂಡು ಈ ರೈತನ ಅನ್ಯಾಯ ಮಾಡಿಕೊಳ್ತಿದ್ದೀರಲ್ಲ, ನಿಮಗೆ ಮನಸ್ಸಾಂತಿ ಇದೆಯಾ ಸರ್? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಒಂದು ಇಂಚು ಭೂಮಿಯನ್ನು ಸಹ ನೀವು ಕೈಗೊಳ್ಳಲಾಗೋದಿಲ್ಲ. ನಮ್ಮ ಕಡೆ ಆನೇಕಲ್ ತಾಲೂಕಿನ ರೈತರು, ಸಂಘಟನೆಯವರು, ಸಾಹಿತಿಗಳು ಎಲ್ಲರೂ ಸಹ ನಮಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮುಂದಿನ ಹೋರಾಟ ಬಹಳ ತೀಕ್ಷ್ಣವಾಗಿರುತ್ತೆ, ಅದಕ್ಕೆಲ್ಲರೂ ಬರಬೇಕಂತ ಕೇಳ್ಕೊಳ್ತಾ ಉಪಾಧ್ಯಕ್ಷರಂತ ಲೋಕೇಶ್ ಗೌಡರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರಾದಂತಹ ಕನ್ನಡ ಮೊರೆಯವರು ಎಲ್ಲರೂ ಕೂಡ ನಾನು ಒಂದು ದೂರವಾಣಿ ಕರೆಯನ್ನು ಮಾಡಿದೆ. ನಿಮ್ಮ ಬೆಂಬಲ ಇವತ್ತು ಒಂದು 10-15 ಜನ ಬನ್ನಿ, ಮುಂದೆ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದಾಗ ನಿಮ್ಮ ಕಡೆಯಿಂದ ಒಂದು 50,000 ಜನ ನಮಗೆ ಎಲ್ಲ ಸಂಘಟನೆಗಳು ಮತ್ತೆ ನಾವು ಒಂದೇ ಸಾರಿ ಎಲ್ಲ ಸಂಘಟನೆಯನ್ನ ಒಂದು ವೇದಿಕೆಯಲ್ಲಿ ಕುಂದಿಸಿ ನಾವು ಎಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಇವತ್ತು ಬಂದಿದ್ದೀರಾ, ನಿಮ್ಗೆ ಇದರ ಅರಿವಾಗ್ತಾ ಇದೆ. ಹಾಗಾಗಿ ಎಲ್ಲ ಸಂಘಟನೆಗಳನ್ನು ಪ್ರತಿನಿತ್ಯ ಸಂಜೆ ಕರೆದು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಪಡೆದು ಸಂಘಟಿತರಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು ಅಂತ ನಿಮಗೆ ಈ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಒಂದು ಸಮಿತಿ ಇದೆ. ಆ ಸಮಿತಿ ಪರವಾಗಿ ವಿಶೇಷವಾಗಿ ಮುತ್ತನ್ನೂರು ಮತ್ತೆ ಮುತ್ತನ್ನೂರು ಗ್ರಾಮ ಪಂಚಾಯತಿ, ಅಂಡೇನಹಳ್ಳಿ ಗ್ರಾಮ ಪಂಚಾಯತಿ, ಬಿಲ್ಲಾಪುರ ಗ್ರಾಮ ಪಂಚಾಯತಿ, ಯಮರೇ ಗ್ರಾಮ ಪಂಚಾಯತಿಯ
ಎಲ್ಲ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತೆ ಎಲ್ಲರ ಪರವಾಗಿ ನಮ್ಮ ಗ್ರಾಮದಲ್ಲಿ ಬಂದು ಇವತ್ತು ಇಂಥ ಸಮಯದಲ್ಲಿ ನಮ್ಮ ಜೊತೆ ಭಾಗವಹಿಸಿ ಈ ಎಲ್ಲ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಂತ ಎಲ್ಲ ನಮ್ಮ ಲೋಕೇಶ್ ಬಂದ ಅವರು ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಹೋರಾಟಗಾರರಾಗಿ ಈ ಒಂದು ಸಂದರ್ಭದಲ್ಲಿ ಬಂದು ನಮ್ಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾರೆ.